ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸಿಗೋಸ್ಕರ ಈಗ ಬರ್ತಾ ಇರೋಂಥ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ಒಳಗೆ ಇಂಪಾರ್ಟೆಂಟ್ 8 ಮಾರ್ಕ್ಸ್ ಕ್ವಶನ್ಸು ನೀವು ಯಾವ್ಯಾವ ಪ್ರಿಪೇರ್ ಮಾಡ್ಕೊಂಡ್ರೆ ನೀವು 24 ಮಾರ್ಕ್ಸ್ ಆರಾಮ್ಸೆ ತೊಗೋಬೋದು. ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋಂಥ ಎಲ್ಲ ಕ್ವಶನ್ಸ್ಗಳು ನೋಡ್ತಾ ಇದ್ದೀರಿ ನೀವು. ನಾನು ಒನ್ ಬೈ ಒನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ಕ್ವಶನ್ಸನ್ನು ನೋಟ್ ಡೌನ್ ಮಾಡ್ಕೊರಿ. ಇಷ್ಟು ಕ್ವಶನ್ಸ್ನ ಪ್ರಿಪೇರ್ ಆದರೆ ಅಂತಂದರೆ ನೀವು ಪಾಸಿಂಗ್ ಮಾರ್ಕ್ಸ್ ಅಂದರೆ 24 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಸೊ ಈಗ ಮೊದಲನೇ ಚಾಪ್ಟರಲ್ಲಿ ಮೇನ್ ಆಗಿ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಅಂತೇಳಿ, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಈ ಚಾಪ್ಟರ್ ಮೇಲೆ ಮೇನ್ ಇಂಪಾರ್ಟೆಂಟ್ ಆಗಿ 4 ಕ್ವಶನ್ಸನ್ನು 8 ಮಾರ್ಕ್ಸಿಗೆ ಕವರ್ ಮಾಡ್ತಾರೆ. ಅದರೊಳಗೆ ಮೊದಲನೇ ಕ್ವಶನ್ ಯಾವುದು ಅಂದ್ರೆ ನಿರ್ವಹಣೆ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ. ಅಂದರೆ 7 ಲಕ್ಷಣಗಳನ್ನ ವಿವರಿಸ್ಬೇಕು ನೀವು. ಜೊತೆಗೆ ಉಪಸಂಹಾರವನ್ನು ಕೂಡ ಬರೀಬೇಕು. ಉಪಸಂಹಾರ ಕೂಡ ಒಂದು ಅಂಕ ಇರುತ್ತೆ. ನೀವು 7 ಪಾಯಿಂಟ್ಸ್ಗಳನ್ನ ವಿವರಣೆ ಮಾಡಿ ಉಪಸಂಹಾರ ಬರೆದ್ರಿ ಅಂತಂದ್ರೆ ನಿಮ್ಗೆ 8 ಅಂಕಗಳು ಸಿಗ್ತವೆ. ಇನ್ನು ಎರಡನೇ ಪ್ರಶ್ನೆ, ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಇದೆ. ನಿರ್ವಹಣೆಯನ್ನ ಕಲೆ ಅಂತಾನೂ ಕೂಡ ಕರಿತೀವಿ ನಾವು, ವಿಜ್ಞಾನ ಅಂತಾನೂ ಕೂಡ ಕರಿತೀವಿ. ಕಲೆಗೆ ಮತ್ತು ವಿಜ್ಞಾನಕ್ಕೆ ಎರಡಕ್ಕೂ ಸಪೋರ್ಟಿಂಗ್ ಆಗೋ ರೀತಿ ಒಳಗೆ ನೀವು ಅಟ್ಲೀಸ್ಟ್ ಒಂದು 3 ಅಥವಾ 4 ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಲಾಸ್ಟಿಗೆ ಎರಡನ್ನೂ ಸೇರಿಸಿ ಉಪಸಂಹಾರವನ್ನು ಬರೀಬೇಕು. ಅದನ್ನು ಬರೆದ್ರಿ ಅಂತಂದ್ರೆ ನಿಮ್ಗೆ 8 ಮಾರ್ಕ್ಸು ಸಿಗ್ತವೆ. ಇನ್ನು ಮೂರನೇ ಪ್ರಶ್ನೆ, ನಿರ್ವಹಣೆ ಹಂತಗಳನ್ನು ವಿವರಿಸಿ ಅಂತ ಇದೆ. ನಿರ್ವಹಣೆ ಒಳಗೆ ನಿಮಗೆ ಗೊತ್ತಿರೋ 3 ಹಂತಗಳು ಅವ: ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳ ಹಂತ ಅಂತೇಳಿ. ಅದಕ್ಕೊಂದು ಟ್ರಯಾಂಗ್ಯುಲರ್ ಶೇಪಿನ ಒಂದು ಡೈಗ್ರಾಮ್ ಬರುತ್ತೆ. ಆ ಡೈಗ್ರಾಮನ್ನು ಹಾಕಿ ಆ ಹಂತದೊಳಗೆ ಯಾರ್ಯಾರು ಬರ್ತಾರ ಅಂತ ಡೀಟೇಲ್ ಆಗಿ ಬರೆದು ಕೆಳಗಡೆ ನೀವು 1 ಬೈ 1 ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದ್ರೆ ಆರಾಮ್ಸೆ ಆಗಿ ನೀವು 8 ಅಂಕಗಳನ್ನು ಪಡಿಬೋದು. ಇದು ಬಹಳಷ್ಟು ಈಸಿಯಾಗಿರುವಂಥ ಕ್ವಶನ್ನು, ಆರಾಮಾಗಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ಇದನ್ನು ನೀವು ಪ್ರಿಪೇರ್ ಆದ್ರಿಂದ ನಿಮ್ಗೆ ಇವನ್ 1 ಮಾರ್ಕ್ಸ್ ಒಳಗೆ ಕೂಡ ಕ್ವಶನ್ಸು MCQ ಕೂಡ ಇದ್ರ ಮೇಲೆ ಪ್ರಶ್ನೆಗಳು ಕವರ್ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಇನ್ನು ಇನ್ನೊಂದು ಪ್ರಶ್ನೆ ಇದ್ರ ಮೇಲೆ ಕೇಳ್ತಕ್ಕಂಥದ್ದು ಏನು ಅಂದ್ರೆ, ನಿರ್ವಹಣೆ ಕಾರ್ಯಗಳನ್ನ ವಿವರಿಸಿರಿ ಅಂತ ಕೇಳ್ತಾರೆ. ನಿರ್ವಹಣೆಯ ಕಾರ್ಯಗಳು 5 ಕಾರ್ಯಗಳವ. ಮೊದಲನೇದಾಗಿ ಏನು ಅಂತಂದ್ರೆ ಯೋಜಿಸುವಿಕೆ ಬರುತ್ತೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತೇಳಿ. ಈ 5 ಕಾರ್ಯಗಳು ಅವ. ಇದಕ್ಕೆ 8 ಮಾರ್ಕ್ಸ್ ಹೆಂಗೆ ಕೊಡ್ತಾರಪ್ಪ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಅನುಮಾನ ಆಯ್ತು. ಅಂದ್ರೆ 5 ಪಾಯಿಂಟ್ಸ್ ಅವ, 5 ಮಾರ್ಕ್ಸ್ ಕೊಡ್ತಾರೇನೋ ಅಂತೇಳಿ. ಹಂಗೇನಿಲ್ಲ. ಸೊ ಈ 5 ಪಾಯಿಂಟ್ಸ್ಗೆ ನಿಮ್ಗೆ 8 ಮಾರ್ಕ್ಸ್ ಸಿಗ್ತವೆ. ಬಟ್ ಎಕ್ಸ್ಪ್ಲನೇಷನ್ ಸ್ವಲ್ಪ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಹೆಚ್ಚಿಗೆ ಮಾಡಬೇಕಾಗುತ್ತೆ ಅಷ್ಟೇ. ಇದ್ರ ಜೊತೆ ಇನ್ನೊಂದು ಸಮನ್ವಯತೆ ಅನ್ನೋ ಟಾಪಿಕ್ ಬರುತ್ತೆ. ಸಮನ್ವಯತೆ ಅರ್ಥ ಮತ್ತು ಸಮನ್ವಯತೆ ಗುಣಲಕ್ಷಣಗಳನ್ನು ವಿವರಿಸ್ರಿ ಅಂತೇಳಿ. ಅದು ಕೂಡ ಇಂಪಾರ್ಟೆಂಟ್. ಇದರೊಳಗೆ ಇಲ್ಲ ಅಂದ್ರೆ ನೀವು ಅದನ್ನು ಕವರ್ ಮಾಡ್ಕೊಳ್ರಿ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಸಿಬ್ಬಂದಿ ನಿರ್ವಹಣೆ ಚಾಪ್ಟರ್ ಮೇಲೆ ಇವು 4 ಕ್ವಶನ್ಸ್ ಅಲ್ಲಿ 1 ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಸಿಬ್ಬಂದಿ ನಿರ್ವಹಣೆ ಸ್ಟಾಫಿಂಗ್ ಚಾಪ್ಟರ್, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಹೈಯೆಸ್ಟ್ ಮಾರ್ಕ್ಸ್ ಕವರ್ ಆಗುವಂಥ ಒಂದು ಚಾಪ್ಟರ್ ಅಂತ ಹೇಳ್ಬೋದು. ಇದರೊಳಗೆ 8 ಮಾರ್ಕ್ಸಿಗೆ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು ನಿಮ್ಗೆ ಅಂತಂದಾಗ, ಮೊದಲೇದಾಗಿ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿ ಅಂತ ಹೇಳಿ. ಸಿಬ್ಬಂದಿ ನಿರ್ವಹಣೆ ಸ್ಟಾಫಿಂಗ್ ಪ್ರೊಸೆಸ್, ಸ್ಟಾಫ್ಗಳನ್ನ ಮ್ಯಾನೇಜ್ಮೆಂಟ್